ಸಾಕಷ್ಟು ಅದು ಕಲಿಯುವೊಳಗಾಗಿ ಎಷ್ಟು ಅವ್ರು ಖರ್ಚು ಮಾಡಿದ್ರು ಅವ್ರಿಗೆ ಬಿಟ್ಟಂಥ ವಿಷಯ. ಅದು ಮಿಡಲ್ ಕ್ಲಾಸು, ಹೈಯರ್ ಕ್ಲಾಸು ಇಂಥವ್ರ ಮಕ್ಕಳು, ಬಡ ಕೂಲಿಕಾರರ ಮಕ್ಕಳಿಗೆ ನೀವು ಇದ್ದಂಥವ್ರು ಎಷ್ಟು ಫ್ರೀಯಾಗಿ ಮೆಡಿಸಿನ್ ಕೊಡಿಸುವಂಥ ಒಂದು ಕೆಲಸ ಮಾಡಿದ್ರಿ ಇಲ್ಲಿವರೆಗೆ. ಮತ್ತು ಇವತ್ತಂತೆ ನಿಮ್ಮ ಸಂಸ್ಥೆ ನಿಮ್ಮ ಕೈಯಿಂದ ಬಿಟ್ಟು ಹೋಗೋದಂಗೆ ಮಾಡ್ಕೊಂಡಿದ್ರಿ. ಎಲ್ಲ ಮಾಡ್ಕೊಳ್ರಿ, ಆದ್ರೆ ಇದಾದ್ರೆ ಮಾಡ್ಬೇಕಲ್ಲ. ಬರೀ ಭಾಷಣಕ್ಕೆ ಉಳಿಬಾರ್ದು ಅಂತ ನಾ ಹೇಳೋ ಉದ್ದೇಶ ಒಂದ. ಭಾಷಣ ಮಾಡಿ ಎದ್ದು ಹೋಗೋದಲ್ಲ, ಸನ್ಮಾನ ತೊಗೊಂಡು ಎದ್ದು ಹೋಗೋದಲ್ಲ. ನೀವೇನು ಮಾಡಿದಿರಿ? ನಿಮ್ಮ ಸಂಸ್ಥೆ ಬೆಳೆಸಿದಿರಿ, ಲಾಭ ಸಾಕಷ್ಟು ಮಾಡಿದಿರಿ, ಭಾಳ ಸಂತೋಷ ಮಾಡ್ಕೊಳ್ರಿ. ಅದನ್ನೇನು ಕೇಳ್ತಾ ಇಲ್ಲ. ನೀವು ಇವತ್ತೇನೋ ಒಂದು ಗ್ರಾಮೀಣ ಭಾಗದ ಹೆಣ್ಮಕ್ಳ ಬಗ್ಗೆ ಏನೋ ಮಾತಾಡಿದಿರಿ, ಭಾಳ ಒಳ್ಳೆ ಮಾತು ಮಾತಾಡಿದಿರಿ. ಆದರೆ ಕಾರ್ಯರೂಪಕ್ಕೆ ಅವ್ರದ್ದು ಬಂದೋದೇನು ಅನ್ನೋದಕ್ಕೆ ಇವತ್ತು ನೀವು ಉತ್ತರ ಕೊಡಬೇಕಾಗ್ಯದ. ನಿಮ್ಮ ಸಂಸ್ಥೆಯಿಂದ ಎಷ್ಟು ಜನ ಪ್ರತಿ ವರ್ಷ ಅಥವಾ ಪ್ರತಿ ತಿಂಗಳು ಎಷ್ಟು ಜನ ಬಡವರಿಗೆ ಫ್ರೀ ಮೆಡಿಸಿನ್ನ ಅಥವಾ ಫ್ರೀ ಚೆಕಪ್ ಅಂತ ಮಾಡ್ತೀರಿ. ಆದ್ರೆ ಫ್ರೀ ಇಲ್ಲಂತಲ್ಲ, ಕೆಲವೊಂದು ಕಡೆ ನಿಮ್ಮ ಪ್ರಚಾರಕ್ಕಾಗಿ ಫ್ರೀಯಾಗಿ ಇದನ್ನು ಮಾಡ್ತೀರಿ, ಏನೋ ಆ ಚೆಕಪ್ ಮಾಡ್ತೀರಿ. ಬಟ್ ಔಷಧ ಕೊಟ್ಟ ಅಥವಾ ಅವ್ರು ಉಳಿಸುವಂಥ ಕೆಲಸ, ಈಗೊಂದು ದುಡ್ಡು ಕೊಟ್ಟು ಅವ್ರಿಗೆ ಯಾವ ರೀತಿ ಕಾಳಜಿಯಿಂದ ಮಾಡ್ತಾರಲ್ಲ ಆ ರೀತಿಯಾಗಿ ಅತಿ ಕಡು ಬಡವ ಮನೆತನಗಳು ಹೆಣ್ಣು ಮಕ್ಕಳಿಗೆ ಮಾಡಿದ್ದೀರಾ ಅನ್ನೋದಕ್ಕೆ ಇವತ್ತು ನೀವು ಉತ್ತರ ಹೇಳ್ಬೇಕಂತೇಳಿ ಭಾಳ ಜನ ಕೇಳ್ತಾ ಇದ್ದಾರೆ. ಇದು ಓದಿದ ತಕ್ಷಣ ನನಗೂ ಅಷ್ಟು ಫೋನ್ ಮಾಡಿ ಹೇಳಿದರು, ಏನು ರೀ ಇಷ್ಟೆಲ್ಲ ಮಾತಾಡ್ತಾರೆ, ಎಷ್ಟು ಮಾಡಿದ್ದಾರೆ ಅವರು ಅಂತೇಳಿ. ನೀವೆಲ್ಲ ಅವ್ರಿಗೆ ಉತ್ತರ ಕೊಡುವಂಥ ಸಮಯ ಇವತ್ತು ಬಂದದಂತ. ಅದಕ್ಕಾಗಿ ಕೋರೆಯವ್ರು ಇದಕ್ಕೆಲ್ಲ ಉತ್ತರ ಕೊಡ್ಬೋದು. ಕೊಡುವಂಥದ್ದು ಅವರೆಲ್ಲ ಒಳ್ಳೆ ಕೆಲಸ ಮಾಡುವಂಥ ನೇಚರ್ ಅವರೆಲ್ಲ ಯಾಕೆ ಮಾತಾಡಿದಂಗೆ ಮಾಡಬೇಕಂತ ಆಡಿದಿರಿ. ಇವತ್ತು ಆಡದೇ ಮಾಡುವನವರು ರೂಢಿಗಳು ಉತ್ತಮನು. ಬೆಳೆಸಿದ್ರಿ ಸಂಸ್ಥೆ, ಅದ್ರ ಬಗ್ಗೆ ಎರಡಿಲ್ಲ. ಕಟ್ಟಿದ್ದೀರಿ, ಕಟ್ಟುವಂತ ತೊಂದರೆ ತೊಗೊಂಡಿದ್ರಿ ಇಲ್ಲಂತಲ್ಲ. ಆದರೆ ಬೇಸ್ ಹಾಕಿಕೊಟ್ಟು ಸಪ್ತರ್ಷಿಗಳು ಮತ್ತು ನಮ್ಮ ಶಿರಸಂಗಿಯ ಲಿಂಗರಾಜರು ಇನ್ನೂ ಅನೇಕ ದಾನಿಗಳು ಅವರೆಲ್ಲ ಕೊಟ್ಟಿದ್ದಾರೆ. ನೀವು ಮಾಡ್ತಾಯಿದ್ದೀರಿ ಪ್ರಾಮಾಣಿಕವಾಗಿ ತನ್ನೂ. ಆದರೆ ಇವತ್ತು ಅದು ಏನಾಗ್ಯದಪ್ಪ ಅಂದ್ರೆ ಸೊಸೈಟಿ ನಿಮ್ಮ ಒಂದು ಏನಪ್ಪ ಮಾಲೀಕತ್ವಕ್ಕೆ ಬಂದು ನಿಂತು ಬಿಟ್ಟದಲ್ಲ. ಅದಕ್ಕೆ ನೀವೇನು ಮಾಡ್ತಾಯಿದ್ದೀರಿ? ಮಾಲೀಕರಾಗಿರ್ರಿ. ಜನ ಒಪ್ಪಿದ್ದಾರೆ, ಅಲ್ಲಿ ನಿರ್ದೇಶಕರು ಒಪ್ಪಿದ್ದಾರೆ, ಎಲ್ಲರೂ ಒಪ್ಪಿದ್ದಾರೆ, ಸದಸ್ಯರು ಒಪ್ಪಿದ್ದಾರೆ, ಏನು ತಪ್ಪಿಲ್ಲ. ಆದರೆ ಕೇಳಬೇಕಾದ್ರೆ ಕೇಳಿಲ್ಲ ಅಂತ ನಾವೇನೋ ಅನ್ಲಿಕ್ಕೆ ಆಗೋದಿಲ್ಲ. ಅದನ್ನು ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕೆ ಮೊನ್ನೆ ಚುನಾವಣೆ ಸಹಿತ ನಾವು ನೋಡಿದ್ದೀವಿ ಆ ವಿಷಯ. ಒಟ್ಟಾರೆಯಾಗಿ ಈ ಹೆಣ್ಣು ಮಕ್ಕಳಿಗೆ ಏನು ಮಾಡಿದಿರಿ ಈ ಪ್ರಶ್ನೆಯನ್ನು ಸ್ವತಃ ನಿಮ್ಮಲ್ಲಿ ಅನೇಕ ನಿರ್ದೇಶಕ ಸಹಿತ ನಮ್ಮೊಂದಿಗೆ ಮುಂದೆ ಹೇಳಿದಂಥ ಮಾತುಗಳಿದ್ದಾವೆ. ಅದಕ್ಕೆ ಇವತ್ತು ಕೇಳ್ತಾ ಇದ್ದೀವಿ. ಯಾಕಂದ್ರೆ ನಿಮ್ಮಿಂದ ಒಳ್ಳೆಯ ಕೆಲಸ ಆಗಲಿ ಅನ್ನೋದಷ್ಟು ನಮ್ಮ ಬಯಕೆ. ಏನಂತೀರಿ ಇದಕ್ಕೆ? ಕೋರೆಯವರ ಉತ್ತರಿಸ್ತಾರ ಅಂತ ಹೇಳ್ತಾರೆ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ ಎಂಬುದು ಸತ್ಯದ ಕೈಗಳಲ್ಲಿ ವಂದನೆಗಳು.